ಫ್ರೆಂಡ್ಸ್, ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಿರ್ತೀರ. ಅದು ನೈಟ್ ಹೊತ್ತು, ಆಲ್ಮೋಸ್ಟ್ ನೈಟ್ ಹೊತ್ತು ಸ್ಲೀಪರ್ ಕೋಚಲ್ಲಿ ಟ್ರಾವೆಲ್ ಮಾಡಿರೋ ಅನುಭವ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಅದೇ ರೈಲು ಸುರಂಗ ಮಾರ್ಗದೊಳಗೆ ಯಾವತ್ತಾದರೂ ಹೋಗಿದ್ದೀರಾ? ಅಂದರೆ ಟ್ರೈನಲ್ಲಿ ಅಲ್ಲ, ನಾರ್ಮಲ್ಲಾಗಿ ಆ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗಿದ್ದೀರಾ? ಎಸ್ ಫ್ರೆಂಡ್ಸ್, ಇವತ್ತು ನಾನು ಹೇಳಕ್ಕೆ ಹೋಗ್ತಿರೋ ಒಂದು ಕತೆ ಶಿವಮೊಗ್ಗ ಹತ್ತಿರ ಇರೋ ಹಳೆಯ ರೈಲು ಮಾರ್ಗದ ಒಂದು ಟನಲ್ನ ಕತೆ. ಅದು ಶಿವಮೊಗ್ಗದ ದಟ್ಟ ಕಾಡು. ಅಥವಾ ಪ್ರಾಣಿಗಳ ಸೌಂಡ್ ಕೇಳಿಸೋದಿಲ್ಲ ಮತ್ತು ಯಾವ ಹುಳಗಳ ಸೌಂಡು ಕೂಡ ಕೇಳಿಸೋಲ್ಲ. ಹೆಚ್ಚಾಗಿ ನೀವು ಕಾಡಿನ ಒಳಗೆ ಹೋಗುವಾಗ ಬ್ಯಾಕ್ಗ್ರೌಂಡ್ ಸೌಂಡ್ ಮತ್ತು ಪ್ರಾಣಿಗಳ ಸೌಂಡ್ ಕೇಳಿಸ್ಕೊಂಡಿರ್ತೀರ. ಆದರೆ ಇಲ್ಲಿ ಅಂಥದ್ದೆಲ್ಲ ಇಲ್ಲ. ಅವತ್ತು ರಾತ್ರಿ 12:30 ಇಬ್ಬರು ಟ್ರ್ಯಾಕ್ ಮೇಂಟೆನೆನ್ಸ್ ಕಾರ್ಮಿಕರು ಮಳೆಯ ನಂತರ ಆ ಟ್ರ್ಯಾಕ್ ಚೆಕ್ ಮಾಡಲು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಬ್ಬನ ಹೆಸರು ರಮೇಶ್ ಮತ್ತು ಇನ್ನೊಬ್ಬ ವಿಜಯ್. ಅವರು ಸಾಮಗ್ರಿಗಳಿರುವಂಥ ಟ್ರಾಲಿನ ನಿಧಾನವಾಗಿ ಸುರಂಗದ ಕಡೆ ಸಾಗಿಸ್ತಿದ್ರು. ಸುತ್ತಮುತ್ತ ಫುಲ್ ಮಂಜಿತ್ತು. ಆ ಸುರಂಗದ ಮಾರ್ಗದ ಹತ್ತಿರ ಬಂದಾಗ ರಮೇಶ್ ಹೇಳಿದ, ಇಲ್ಲಿ ಯಾವಾಗಲೂ ವಿಚಿತ್ರ ಫೀಲಿಂಗ್ ಆಗುತ್ತೆ ಮಗ ಅಂತ ಹೇಳ್ದ. ಅದಕ್ಕೆ ವಿಜಯ್ ನಕ್ಕ ಮತ್ತು ಹೇಳಿದ, ನಿನಗೆ ಭೂತದ ಭಯ ಜಾಸ್ತಿ ಇದೆ, ಅದಕ್ಕೆ ಆ ಥರ ಅನಿಸಿರುತ್ತೆ ಅಂತ ಹೇಳ್ದ. ಹಾಗೆ ಅವರು ಮಾತಾಡ್ಕೊಳ್ತಾ ಆ ಟನಲ್ ಒಳಗಡೆ ಹೋದರು. ಅರ್ಧ ದಾರಿ ಆದಮೇಲೆ ಟಾರ್ಚ್ ಲೈಟ್ ಫ್ಲಿಕ್ಕರ್ ಆಯಿತು, ಅಂದರೆ ಆನು ಆಫು ಆಗಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಯಾರೋ ನಡೆದುಕೊಂಡು ಹೋಗ್ತಿರೋ ಸೌಂಡ್ ಕೇಳಿಸ್ತು. ಅದು ಒಂದು ಹೆಜ್ಜೆ ಇಟ್ಟಾಗ ಸೌಂಡ್ ಆಗುತ್ತೆ, ಮತ್ತೆ ಹೆಜ್ಜೆ ಇಟ್ಟಾಗ ಏನೂ ಸೌಂಡ್ ಕೇಳಿಸ್ತಿರಲ್ಲ. ಹಾಗೆ ರಮೇಶ್ ತನ್ನ ಟಾರ್ಚ್ನ ಆನ್ ಮಾಡಿ ಸುತ್ತಮುತ್ತ ನೋಡ್ದ. ಯಾರೂ ಇರಲಿಲ್ಲ. ಮತ್ತು ಅವನ ಟ್ರಾಲಿನ ನಿಲ್ಲಿಸ್ದ. ಗೋಡೆ ಒಳಗಿಂದ ಯಾರೂ ಮಾತಾಡ್ತಿರೋ ಥರ ಸೌಂಡ್ ಕೇಳಿಸ್ತಿತ್ತು. ಆ ಶಬ್ದ ಅವರ ತಲೆ ಮೇಲಿನ ಗೋಡೆ ಮೇಲಿಂದ ಬರ್ತಿತ್ತು. ಆಗ ವಿಜಯ್ ತನ್ನ ಟಾರ್ಚ್ನ ಆನ್ ಮಾಡಿ ಮೇಲೆ ನೋಡ್ದ. ಆ ಕ್ಷಣಕ್ಕೆ ಇಬ್ಬರಿಗೂ ಆಘಾತ ಆಯಿತು. ಯಾಕಂದರೆ ಒಂದು ಕ್ಷಣ ಅವರು ನೋಡಿದ್ದು ಸುರಂಗದ ಮೇಲಿಂದ ಯಾರೋ ತಲೆ ಕೆಳಗೆ ಮಾಡ್ಕೊಂಡು ಅಂಟಿಕೊಂಡ ಹಾಗೆ ಕಾಣಿಸ್ತಿತ್ತು. ಉದ್ದ ಕೂದಲು ಕೆಳಗಡೆ ಬಿದ್ದಿತ್ತು ಮತ್ತು ಕಣ್ಣುಗಳು ಮಾತ್ರ ಹೊಡೆಯುತ್ತಿದ್ವು. ಸಡನ್ನಾಗಿ ಟಾರ್ಚ್ ಆಫ್ ಆಯಿತು. ಫುಲ್ ಕತ್ಲೆ ಆಗೋಯಿತು ಮತ್ತು ಆ ಸೌಂಡ್ ಕೂಡ ನಿಂತೋಯ್ತು. ನಡೆಯುತ್ತಿರೋ ಸೌಂಡ್ ಮತ್ತು ಯಾರೋ ಮಾತನಾಡುತ್ತಿರೋ ಸೌಂಡ್ ಕೂಡ ನಿಂತೋಯ್ತು. ಮತ್ತೆ ಸಡನ್ನಾಗಿ ಟಾರ್ಚ್ ಆನ್ ಆಯಿತು. ನೋಡಿದ್ರೆ ಅಲ್ಯಾರೂ ಇಲ್ಲ. ಅಲ್ಲಿಂದ ಆ ಇಬ್ಬರು ಓಡಿ ಹೋದರು, ಮತ್ತೆ ಅಲ್ಲಿಗೆ ಹೋಗಲಿಲ್ಲ. ಹಾಗೆ 2018ನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅದು ಒಂದು ಸರಕು ಹೊತ್ತಿರೋ ರೈಲು ಆ ಸುರಂಗದ ಒಳಗಡೆ ಅತಿ ವೇಗವಾಗಿ ಹೋಗ್ತಿತ್ತು. ಸಡನ್ನಾಗಿ ಅದರ ವೇಗ ಕಡಿಮೆ ಆಗಿ ಟ್ರೈನ್ ನಿಂತೋಯ್ತು. ಇದನ್ನೆಲ್ಲ ಆ ಟ್ರೈನ್ ಚಾಲಕ ಗಮನಿಸ್ದ. ಗ್ರೀನ್ ಸಿಗ್ನಲ್ ಇದ್ದರೂ ಒಳಗಡೆ ಆ ಟ್ರ್ಯಾಕ್ನ ಸೆಂಟ್ರಲ್ಲಿ ಯಾರೋ ನಿಂತಿರೋ ಥರ ಕಾಣಿಸ್ತು. ಅದು CCTV ಫುಟೇಜ್ನಲ್ಲಿ ಚೆಕ್ ಮಾಡಿದಾಗ 11 ಸೆಕೆಂಡ್ಗಳ ಸ್ಪಾಟ್ ಡಿಸ್ಟರ್ಬೆನ್ಸ್ ಸೀನ್ ಕಾಣಿಸಿತ್ತು. ಸೊ ಫ್ರೆಂಡ್ಸ್, ಇಲ್ಲಿ ನಡೆದಿರೋ ಈ 2 ಘಟನೆಯಿಂದ ಅಲ್ಲಿಯ ಕಾರ್ಮಿಕರು ಇಲ್ಲಿ ಏನಾಗಿರ್ಬೋದು ಅಂತ ಚೆಕ್ ಮಾಡಿದಾಗ ಅದು ತುಂಬ ದಿನಗಳ ಹಿಂದೆ, ಅಂದರೆ 1998ರಲ್ಲಿ ಅದೇ ಸುರಂಗ ಮಾರ್ಗದ ಹತ್ತಿರ ಒಬ್ಬ ಕಾರ್ಮಿಕ ಕೆಲಸ ಮಾಡೋ ಟೈಮಲ್ಲಿ ಕಾಣೆಯಾಗಿದ್ದ. ಅದು ಮಳೆಗಾಲದಲ್ಲಿ ಅವನು ಕೆಲಸಕ್ಕೆ ಜಾಯ್ನ್ ಆಗಿದ್ದ.
ಬಟ್ ಆ ವ್ಯಕ್ತಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಆತ ಕಳೆದು ಹೋದ ದಿನದಿಂದ ಎಕ್ಸಾಕ್ಟ್ 2 ವಾರಗಳಾದಮೇಲೆ ಅಲ್ಲಿ ಆ ಸುರಂಗದ ಮಾರ್ಗದ ಒಳಗೆ ಹೆಜ್ಜೆಯ ಶಬ್ದಗಳು ಮತ್ತು ಯಾರೋ ಮಾತನಾಡೋ ಶಬ್ದಗಳು ಕೇಳಿಸ್ತಿತ್ತು ಅಂತ ಹೇಳ್ತಿದ್ರು. ಅದು ಈಗಲೂ ಕಂಟಿನ್ಯೂ ಆಗಿತ್ತು ಅಂತ ಇವರಿಗೆ ಅರ್ಥ ಆಯಿತು. ಇವತ್ತು ಕೂಡ ಕೆಲವರು ಹೇಳ್ತಾರೆ ರಾತ್ರಿ 3 ಗಂಟೆ ನಂತರ ಆ ಸುರಂಗದ ಮಾರ್ಗದೊಳಗೆ ಯಾರೋ ಮಾತನಾಡ್ತಿರೋ ಥರ ಸೌಂಡ್ ಕೇಳಿಸುತ್ತೆ. ಸೊ ಫ್ರೆಂಡ್ಸ್, ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆನ ಮತ್ತು ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳಿ. ಹೀಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್.